ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷ ಏನಂದರೆ ನಮ್ಮೂರಿಗೆ ಒಂದು ಸಿನಿಮಾ ಶೂಟಿಂಗ್ ಬಂದಿದ್ದಾರೆ. ಸುತ್ತಮುತ್ತ ಬೌಂಡ್ರಿ ಏನು ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆ ಶೂಟಿಂಗ್ ಆಗಿದೆ. ಇದೇ ಸ್ಪಾಟಲ್ಲಿ ಮಾಡ್ತಾ ಇರೋವಂಥ ಶೂಟಿಂಗ್ಗಳು ಅದ್ಭುತವಾಗಿ ಶೂಟಿಂಗ್ನ ಮಾಡ್ತಾಯಿದ್ದಾರೆ. ಹೀರೋ ಕೂಡ ಸಖತ್ತಾಗಿದ್ದಾರೆ. ಒಂದು ಸಣ್ಣ ಟೀಮ್ ಬಂದು ಶಾಕ್ ಅಂತಲೇ ಏನೋ ಹೇಳಿದರು ಸೀನರಿ, ಹೇಳ್ತೀನಿ ಅದನ್ನು. ಆ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಬಟ್ ತೋರಿಸ್ತೀನಿ ಬನ್ನಿ, ಹೀರೋನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಇದೆ ಅಂತ. ನಂದು ಇದು ಸಿನಿಮಾದ 2ನೇ ಪ್ರಮೋಷನು. ಫಸ್ಟ್ ಒಂದು ಮಾಡಿದ್ದೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹೋದಂಥ ಲಾಸ್ಟ್ ಟೈಮ್ನಲ್ಲಿ. ಬಟ್ ಅದು ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ. ಬಟ್ ಇದು 2ನೇ ಟೈಮ್ ಮಾಡ್ತಿರೋದು. ನೋಡಿ ವಿಸಿಟ್ ಮಾಡ್ತೀನಿ ಬನ್ನಿ. ನೋಡಿ ಆಲ್ಮೋಸ್ಟ್ ಆಗಿ ಇಲ್ಲೇ ಶೂಟಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಇದು ಅವರ ವೆಹಿಕಲ್ಗಳು, ಗಾಡಿ, ಟೆಂಟು, ಸೆಟ್ ಎಲ್ಲ ಹಾಕಿದ್ದಾರೆ ಆಲ್ಮೋಸ್ಟ್ ಆಗಿ. ನೋಡಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನೋಡಿ ಹೀರೋ ಅರೇಂಜ್ ಆಗಿದೆ. ನೋಡಿ ಇವರೇ ಹೀರೋ, ಡೈರೆಕ್ಟರ್ಗಳೆಲ್ಲ ಇದ್ದಾರೆ. ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಅವರು ಪರ್ಮಿಷನ್ ತೊಗೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಶಾಕ್ ಅಂತಲೇ ನೆನಪಾದವಳನ್ನು ಒಂದು ಶೂಟಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ. ಇದು ಬಂದು ಅವ್ರು ಯೂಸ್ ಮಾಡ್ತಿರುವಂಥ ಬೈಕು. ಇದರಲ್ಲಿ ಬಂದಿರುವಂಥ ಸೀನರಿ ಇದೆ. ನಡಿಯಲ್ಲಿ ನಡೀತಾ ಇದೆ ಫುಲ್. ಬಟ್ ಅವರಿಗೆ ತೊಂದರೆ ಆಗಬಾರೋ ಕಾರಣಕ್ಕಾಗಿ ನಾವು ಬ್ಯಾಕ್ ಕಾಲ್ ಮಾಡ್ತಾ ಇದ್ದೀವಿ ವಿಡಿಯೋ. ಯಾವ ರೀತಿ ಪ್ರಿಪೇರ್ ಇರುತ್ತೆ ನೋಡಿ. ಎಷ್ಟು ರಿಸ್ಕ್ ಆಗಿ ಬರೀ ಒಂದು ಸಣ್ಣ ಸಣ್ಣ ಸೀನ್ಗಳಿಗೂ ಕೂಡ ಎಷ್ಟು ರಿಸ್ಕ್ ತೊಗೊಂಡು ಮಾಡ್ತಾರೆ ಅನ್ನೋದನ್ನ ನೋಡಿ. ಇಂಚೂರಿಂದ ತಗೊಂಬ ವೇಟ್ ಮಾಡಿ ಪರವಾಗಿಲ್ಲ ಮಾಡು. ಅವರು ಕಲ್ಸಿಕೆ ಅಂತ ಕರಿಬೇಕಿತ್ತು, ನಾವು ಮರ್ಸ್ಬಿಟ್ಟು ಸಾರಿ. ರೋಲಿಂಗ್ ಸರ್, ಆಕ್ಷನ್. Focus. Wait. Bag it. ಒಂದು ಮೂಮೆಂಟ್ ಕೊಡಲ್ಲ ಸಣ್ಣದಾಗೆ. ಆಕ್ಷನ್. ನೆನಪಾದಳು ಶಾಕಂತಲೇ ಅಂತ ಹೇಳ್ತಿದ್ರು. ಇದು ತಮಿಳ್ನಾಡಿ ಮತ್ತು ರಮೇಶ್ ಅವರು ಮತ್ತು ಲೀಡಾಗಿ ವಿರಾಜ್ ಕೊಲಾಟ್ ಹೋಗ್ತೀನಿ ಆ್ಯಕ್ಟ್ ಮಾಡ್ತಾರೆ. ಆಮೇಲೆ ಇದು ಒಂದು 12 ಡೇಸ್ ಅಂದರೆ ಕೊಟ್ಟಿಪೇಟೆ ಮತ್ತು ಶಿಮಾರ್ ಸಂತೆ ಸುತ್ತಮುತ್ತ ಶೂಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಇದು ಈ ಹೀರೋ ಬಗ್ಗೆ ಹೇಳ್ಬೇಕು ಅಂದರೆ ಹೀರೋಯಿನ್ನು ಯಾರಂತ ಒಂದು ಮಾಹಿತಿ ಕೊಡ್ತೀರಾ? ಹೀರೋ ಬಂದು ವಿರಾಜ್ ಕೊಲಾಟ್ ಹೋಗ್ತೀವಿ. ಹಂಪರಂ ಮತ್ತು ಉಳಿದು ಹೋದವರು ಶಾರ್ಟ್ ಫಿಲಮ್ ಇದು ಅವ್ರು ಮೊದಲನೇ ಲೀಡಾಗಿ ಮಾಡ್ತಾರೆ. ಇನ್ನೊಂದು ಕಾವ್ಯ ಅಂತ ಹೇಳ್ಬಿಟ್ಟು ಅವರು ಕಥಾಲೇಖನ ಅಂತ ಹೇಳ್ತಿರೋದಲ್ಲ, ಅಂದರೆ ಡಬಲ್ ಹೀರೋಯಿನ್ ಬರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಇಬ್ಬರು ಹೀರೋಯಿನ್. ಇನ್ನೊಬ್ಬರು ಹರಿತಾ ಶಾಂತಿ ಅವರು. ಓಕೆ, ನಮಗೆ ಡೈರೆಕ್ಟ್ರು ಮಾಹಿತಿ ಕೊಟ್ಟಂತ ಸಣ್ಣ ಮಾಹಿತಿ ಕೊಟ್ಟಿದ್ದಾರೆ. ಹೀರೋನ ಮೀಟ್ ಮಾಡಿ ಮಾತಾಡ್ತೀನಿ ಬನ್ನಿ. ಓಕೆ, ನಮ್ಮ ಹೀರೋ ಇವರೇ ನೋಡಿ. ಇವ್ರ ಹೆಸರು ಹೇಳಿ ಇಂಟ್ರೊಡ್ಯೂಸ್ ಅವರೇ ಕೊಡ್ತಾರೆ ಸರ್. ನಮಸ್ತೆ, ನನ್ನ ಹೆಸರು ವಿರಾಜ್ ಕೊಲಾಟ್ ಅಂತ. ನಾನು ಥಿಯೇಟರ್ ಡ್ರಾಮಾ ಆರ್ಟಿಸ್ಟು. ಒಂದು 4 ಶಾರ್ಟ್ ಫಿಲಮಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ನಮ್ಮ ಟೀಮ್. ನಾವೆಲ್ಲ ಶಾರ್ಟ್ ಫಿಲಮ್ ಮಾಡ್ತಿರುವಾಗಿದ್ದರು ಜೊತೆಲಿ ವರ್ಕ್ ಮಾಡ್ತಾ ಇದ್ವಿ. ವಿನಯ್ ಅಂತ ನಮ್ಮ ಡೈರೆಕ್ಟರು. ಆ್ಯಂಡ್ ಕಾವ್ಯ ಭಗವಂತ ಅಂತ ನನ್ನ ಕೋ ಆರ್ಟಿಸ್ಟು. ಫೀಮೇಲ್ ಲೀಡ್ ಮಾಡ್ತಾ ಇದ್ದಾರೆ. ಈ ಸ್ಟೋರಿ ನಾರ್ಮಲ್ ಆಗಿ
ಬ್ರೇಕಪ್ ಆದವರ ಒಂದು ಸೈಕಾಲಜಿ ಬೇಸಿಸಲ್ಲಿ ಇರುತ್ತೆ. ಅಂದರೆ ಒಂದು 3-4 ವರ್ಷ ರಿಲೇಷನ್ಶಿಪ್ ಎಂಟರ್ ಆಗಿರ್ತಾರೆ. ಯೂಶಲಿ ಫಸ್ಟ್ ಲವ್ ಬಂದಾಗ ಒಂದು ಮೆಚುರಿಟಿ ಇರೋದಿಲ್ಲ. ಏನು ಎಕ್ಸಾಕ್ಟಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ನಮ್ಮ ಪಾರ್ಟ್ನರಿಂದ ಅಂತಲೂ ನಮಗೆ ಕ್ಲಾರಿಟಿ ಇರೋದಿಲ್ಲ. ಆ್ಯಂಡ್ ಈ ಫಿಕ್ಷನ್ಗಳಿಂದ ಏನಾಗುತ್ತೆ, ಯೂಶಲಿ ಬ್ರೇಕಪ್ಗಳಾಗುತ್ತೆ. ಆ ಬ್ರೇಕಪ್ ಆದಾಗ ಬಿಟ್ಟೋದವ್ರಿಗಿಂತ ಉಳಿದೋದವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದರಲ್ಲಿ ನನ್ನ ಪಾತ್ರ ಏನಂದರೆ, ಈ ಬ್ರೇಕಪ್ ಆದಾಗ ಉಳಿದೋದಂಥ ಒಂದು ಕ್ಯಾರೆಕ್ಟರು ಆ ಒಂದು ಬ್ರೇಕಪ್ ಝೋನಿಂದ ಆಚೆ ಬಂದು ಒಂದು ಫ್ರೆಂಡ್ಶಿಪ್ ಕಡೆ ವಾಲ್ಕೊಂಡು. ಆ್ಯಂಡ್ ಇದರಲ್ಲಿ ಒಂದಷ್ಟು ನಾವೆಲ್ ಬೇಸಿಸ್ ಆಗಿ ವರ್ಕ್ ಮಾಡಿದ್ದೀವಿ. ಅದಕ್ಕೆ ನೆನಪಾದಳು ಶಾಕುಂತಲೆ ಅಂತ ಒಂದು ಟೈಟ್ಲು ಇಟ್ಟಿದ್ದಾರೆ ಡೈರೆಕ್ಟರು. ಆ್ಯಂಡ್ ಇದರಲ್ಲಿ ಮೈಥಾಲಜಿ ರೆಫರೆನ್ಸಸ್ ಎಲ್ಲ ಬರುತ್ತೆ. ದುಷ್ಯಂತ ಶಕುಂತಲೆ ಅದು ಒಂದಷ್ಟು ಕಂಟೆಂಟ್ ಎಲ್ಲ ಬಂದು ಹೋಗುತ್ತೆ. ಸೊ ಓವರಾಲ್ ಆಗಿ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಮಾತಾಡೋದಾದರೆ, ಸಿನಿಮಾ ಬಿಗಿನಿಂಗಲ್ಲಿ ಏನು ಒಂದು ಡಿಪ್ರೆಸ್ಡ್ ಸ್ಟೇಜಿಂದ ಇರ್ತಾನೆ ಕ್ಯಾರೆಕ್ಟರ್, ಡಿಪ್ರೆಸ್ಡ್ ಸ್ಟೇಜಲ್ಲಿ ಇರ್ತಾನೆ. ಆ್ಯಂಡ್ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಇರ್ತಾನೆ, ಬ್ರೇಕಪ್ ಆಗಿರುತ್ತೆ. ಅಲ್ಲಿಂದ ಬ್ಯಾಂಗ್ಳೂರಲ್ಲಿರುವಂಥ ಒಬ್ಬ ಪಾರ್ಥ ಸಾರಥಿ ಅನ್ನೋ ಒಬ್ಬ ಪಾತ್ರ ಕೊಡ್ಲಿಪೇಟೆ ಅನ್ನೋ ಊರಿಗೆ ಬಂದು ಅಲ್ಲಿ ಮೀಟ್ ಆಗೋ ವ್ಯಕ್ತಿಗಳು, ಆಮೇಲೆ ಅವ್ರಿಗೆ ಸಿಗುವಂಥ ಗೈಡೆನ್ಸ್, ಆ ಇನ್ಫ್ಲೂಯೆನ್ಸ್ಗಳು ಅವನ್ನ ಹೇಗೆ ಬದಲಾಯಿಸುತ್ತೆ, ಆ ಬದಲಾವಣೆಯಿಂದ ಅವನೇನೇನು ತಿಳ್ಕೊತಾನೆ, ಲೈಫಲ್ಲಿ ಅವ್ನು ಎಕ್ಸ್ಪ್ಲೋರ್ ಮಾಡಿರೋ ಡೈಮೆನ್ಷನ್ನ ಹೇಗೆ ಎಕ್ಸ್ಪ್ಲೋರ್ ಮಾಡ್ತಾನೆ, ಈ ವಿಷಯಗಳಿರುತ್ತೆ. ಆ್ಯಂಡ್ ಓವರಾಲ್ ಆಗಿ ಕ್ಯಾರೆಕ್ಟರ್ ಇದು ಅಂತ ನೋಡಿದಾಗ ನಮಗೆ ಆ್ಯಕ್ಟಿಂಗಿಗೆ ಒಂದಷ್ಟು ವರ್ಕ್ ಇದೆ. ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಅಪ್ರೋಚನ್ನು ಟ್ರೈ ಮಾಡ್ತಾ ಇದ್ದೀವಿ ಈ ಮೂವಿಲಿ. ಓಕೆ ಸರ್, ಇನ್ನು ಸಿನಿಮಾ ಶೂಟಿಂಗ್ನ ಅಂದರೆ ರಿಲೀಸ್ ಯಾವಾಗ ಆಗ್ಬೋದು ಅಂತ ಒಂದು ಮಾಹಿತಿನ ಕೊಡ್ತೀರಾ ಸರ್? ರಿಲೀಸು ಪ್ರಾಬಬ್ಲಿ ಫೆಬ್ರವರಿಲಿ ಕುಂಬಳಕಾಯಿ ಆಗುತ್ತೆ ನಮ್ಮದು. ಆದ್ಮೇಲೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ. ಸಾಂಗ್ಸ್ ಎಲ್ಲ ರಿಲೀಸ್ ಮಾಡೋದ ಇರುತ್ತೆ. ಸಾಂಗ್ಸ್ ಟ್ರೈಲರ್ ಎಲ್ಲ ರಿಲೀಸ್ ಮಾಡಿ ಪ್ರಾಬಬ್ಲಿ ಜೂನ್ ಜುಲೈ ಆ ಟೈಮಿಗೆ ರಿಲೀಸ್ ಆಗುತ್ತೆ. ಸರ್, ಈ ಮುಂಗಾರು ಮಳೆ ಅಂದ್ರೆ ಈ ಮಳೆ ಸೀನರಿ ಆ ಟೈಮಲ್ಲಿ ಏನಾದ್ರು ಶೂಟಿಂಗ್ ಇದೆಯಾ ಅಥವಾ ಬರೀ ಇದೆ ಸರ್? ಇದೆ, ನಾರ್ಮಲ್ ಆಗಿ ಇವಾಗ ಬಂದಿದ್ದು ಸ್ವಲ್ಪ ಬಿಸಿಲು ಬಂದ್ಬಿಟ್ಟಿದೆ. ಸ್ಟಾರ್ಟ್ ಮಾಡಿದಾಗ ಅದೇ ಓವರ್ ನಿಮ್ಗೆ ಸಿನಿಮಾ ನೋಡಿದಾಗ ಆ ಥರನೇ ಅನ್ಸುತ್ತೆ. ಆ ಒಂದು ರೈನಿ, ಫಾಗ್, ಡ್ರಿಸ್ಲಿಂಗ್ ಎಫೆಕ್ಟ್ ಇರುವಂಥದ್ದೇ ಒಂದು ಮೂವಿ ಇದು. ಓಕೆ ಸರ್, ಅಂದ್ರೆ ಲವ್ ಸ್ಟೋರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮತ್ತೆ ಅಂತ ಹೇಳ್ತೀರಾ, ಅಥವಾ ಬ್ರೇಕಪ್ ಆಗಿದ್ದು ಫ್ರೆಂಡ್ಶಿಪ್ ಅಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ತೀರಾ? ಇಲ್ಲ ಸರ್, ಬ್ರೇಕಪ್ ಆಗಿದ್ದು ಅದು ಮುಗಿದೋಗುತ್ತೆ, ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ಹೇಳ್ತಾರೆ. ಓಕೆ ಸರ್, ಅಂದ್ರೆ ನೀವು ನಮ್ಮ ಮಲೆನಾಡು ಭಾಗದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀರಾ, ಈ ಸಕಲೇಶ್ಪುರ, ಕೊಡ್ಲಿಪೇಟೆ, ಆಮೇಲೆ ಏನು ಸುಕ್ರೋಸ್ ಅಂತ ಈ ಭಾಗದಲ್ಲೆಲ್ಲ ಶೂಟಿಂಗ್ ಮಾಡ್ತಾ ಇದ್ದೀರಾ. ಇನ್ನು ಇದು ಬಿಟ್ಟು ಬೇರೆ ಕಡೆ ಹೋಗುವಂಥ ಸಿಚುವೇಶನ್ ಕೊಡಗು ಭಾಗ ಅಲ್ಲೆಲ್ಲ ಮಾಡ್ಲಿಕ್ಕಿದೆಯಾ? ಇಲ್ಲ ಸರ್, ಒಂದಷ್ಟು ಐಲ್ಯಾಂಡ್ ಸೀಕ್ವೆನ್ಸ್ ತೆಗೆದಿದೆ, ಅದಕ್ಕೆ ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿ ಒಂದಷ್ಟು ಪೋರ್ಷನ್ ಶೂಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಚೀಟ್ ಅಂತ ಕರಿತೀವಿ. ಎಲ್ಲಾನು ಒಂದೇ ಇದೇ ಊರಲ್ಲಿ ಇರುತ್ತೆ ಅಂತ ತೋರಿಸ್ತೀವಿ, ಬಟ್ ಇದೇ ಊರಲ್ಲಿ ಸಿಗಲ್ಲ ನಮಗೆ. ಹಾಗಾಗಿ ಬೇರೆ ಕಡೆ ಎಲ್ಲ ಶೂಟ್ ಮಾಡ್ಕೊಂಡ್ಬಂದು ತೋರಿಸ್ಬೇಕಾಗುತ್ತೆ. ಓಕೆ ಸರ್, ಯಾಕೆ ಈ ಮಾತನ್ನ ಕೇಳಿದ್ದಾರೆ, ಲಾಸ್ಟ್ ಟೈಮ್ ಮುಂಗಾರು ಮಳೆಯಲ್ಲಿ ಇದೇ ರೀತಿ ಆಯಿತು. ಆದರೆ ಫಸ್ಟ್ ಟೈಮ್ ನಮ್ಮ ಮುಂಗಾರು ಮಳೆ ಶೂಟಿಂಗ್ ಆದಾಗ ಇದೇ ನೀವು ಏನು ಶೂಟಿಂಗ್ ಮಾಡ್ತೀರಿ ಇದೇ ಸ್ಪಾಟಲ್ಲಿ ಮಾಡಿ ಸಕಲೇಶ್ಪುರ ಗಡಿ ಭಾಗದಲ್ಲಿ ಮಾಡಿದ್ರು, ಅದನ್ನು ಕೊಡಗು ಅಂದ್ರೆ ಮಡಿಕೇರಿ ಅಂತ ಹೇಳ್ಬಿಟ್ರು. ಹಾಗಾಗಿ ಮಳೆಯಲ್ಲಿ ಜೊತೆಲಿ ಶೂಟಿಂಗ್ ಬಂದಾಗ ಪ್ರಾಬ್ಲಮ್ ಆಯ್ತು ಅವರಿಗೆ. ಯಾಕಂದ್ರೆ ಕೆಲವು ವಿಷಯಗಳನ್ನ ಇದೇ ಭಾಗದಲ್ಲಿ ಊರ ಹೆಸರನ್ನ ಹೇಳಕ್ಕೆ ಇಷ್ಟಪಡಲ್ಲ ಅವರು. ಆ ಕಾರಣಕ್ಕಾಗಿ ನಾವು ಕೇಳಿದ್ದು, ಇದರಿಂದ ಏನಾದ್ರು ಬೇಜಾರ? ಸಾರಿ, ಇಲ್ಲ ಸರ್, ನಾವು ಕೊಡ್ಲಿಪೇಟೆ ಅಂತಾನೆ ತೋರಿಸ್ತೀವಿ, ಕೊಡ್ಲಿಪೇಟೆನೇ ಮಾಡಿದೀವಿ. ನಮ್ಮ ಸಿನಿಮಾದಲ್ಲಿ ಬರುವಂತ ಅಷ್ಟು ಬೋರ್ಡ್ಗಳು ನಾವೇನು ಆರ್ಟ್ ವರ್ಕ್ ಮಾಡಿರ್ತೀವಿ ಅಲ್ಲೆಲ್ಲ ಕೊಡ್ಲಿಪೇಟೆ ಅಂತ ಹೇಳುತ್ತೆ. ಸೊ ಇದು ಕೊಡ್ಲಿಪೇಟೆ ಕತೆ. ನೋಡಿ ವೀಕ್ಷಕರೇ, ವಿಶೇಷ ಏನಂದರೆ ಇವ್ರು ನನಗೆ ಒಂದು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟರು. ಅದೇ ರೀತಿ ಫಿಲಮ್ ಬಗ್ಗೆ ಇಂಟ್ರೊಡ್ಯೂಸ್ ಕೊಟ್ಟರು. ಕೊನೆಯದಾಗಿ ಏನು ಹೇಳ್ಬೇಕಾದ್ರೆ ಇವ್ರು ನನಗೆ ಕೆಲವರು ಡೈರೆಕ್ಟರ್ಗಳು ಮತ್ತು ಹೀರೋಗಳು ಸಹ ಬಂದು ಹೇಳಿದ್ರು, ನಮಗೆ ಹೊಸ ಹೀರೋಗಳು ಏನು ನಾವಿಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಪರಿಸರನ ಕೆಲವರು ಹಾಳು ಮಾಡಿ ಹೋಗಿರ್ತಾರೆ ಅಂದರೆ ಶೂಟಿಂಗ್ ಬಂದವರು. ಆದರೆ ನಾವು ಯಾವುದೇ ರೀತಿ ಹಾಳು ಮಾಡೋಗಲ್ಲ, ನೀಟಾಗಿ ಮಾಡೋಗ್ತೀವಿ. ನಮ್ಗೆ ಇದರಿಂದ ಕೆಲವು ಸಲ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದರು. ಹಾಗಾಗಿ ಹೊಸೊಬ್ಬರಿಗೆ ಅವಕಾಶ ಕೊಡಿ, ಅವರು ನೀಟ್ನೆಸ್ ಎಲ್ಲ ನೋಡ್ಕೊಳ್ತಾರೆ. ಅದೇ ರೀತಿಯಾಗಿ ಬೇರೆ ಯಾರೇ ಬಂದು ಕೂಡ ಪರಿಸರ ಬಗ್ಗೆ ಕಾಳಜಿ ವಹಿಸಿ, ಎಲ್ಲಿ ಬೇಕಂದ್ರೆ ಅಲ್ಲಿ ಕಸ ಎಸೆಬೇಡಿ. ಒಂದು ನಿರ್ದಿಷ್ಟ ಸ್ಥಳದ ಹಾಕಿದರೆ ಅಲ್ಲಿನ ಸುತ್ತಮುತ್ತದವರು ಯಾರಾದರೂ ಕ್ಲೀನ್ ಮಾಡ್ಕೊಳ್ತಾರೆ. ಬಟ್ ಎಲ್ಲಿ ಬೇಕಲ್ಲಿ ವೇಸ್ಟು, ಕಸ ಇದನ್ನೆಲ್ಲ ಹಾಕಿದರೆ ಡಸ್ಟ್ಬಿನ್ ಥರ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಒಂದು ಹೇಳ್ತೀನಿ. ನೋಡಿ, ಇವರೇ ನಮ್ಮ ಹೀರೋ, ನನಗೆ ಕರೆಕ್ಟಾಗಿ ಮಾಹಿತಿನ ಕೊಟ್ಟರು. ಥ್ಯಾಂಕ್ ಯು ಸರ್. ಮತ್ತೆ ಸಿಗ್ತೀನಿ, ನೋಡೋಣ ನಾಳೆ ಆದರೆ ಮತ್ತೆ ಭೇಟಿ. ಹೋಗಿ ನೋಡಿ, ಇವರೇ ಡೈರೆಕ್ಟರ್. ಓಕೆ.